ಗಾಂಜಾ ಬಿ ಬ್ರೌನ್ ಶುಗರ್ ಪಾಂಗು ಬಿಡ ಪಾಲು ಪರ ಕೈ ನಿಮ್ಮ ವಾಸ್ಬೇಕು ಬೈಟ್ ಉಲ್ಟೆ ಉಲ್ಟೆ. ಗಾಂಜಾ ಅಫೀಮ್ ಬ್ರೌನ್ ಶುಗರ್, ಅಯ್ಯೋ ಇದೆಲ್ಲ ಹಳೇದಾಗೋಯ್ತು ಬಿಡಿ. ರೋಸೋ ರೋಮ್ ರೋಬೋ ವೆಲ್ವೆಟ್ ಟೆಸ್ಸಿನ್, ಯಾರಿವರೆಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಇದು ನಮ್ಮ ಟೀನೇಜ್ ಹುಡುಗರು ಕೆಮ್ಮು ಬಂದಾಗ ಕುಡಿಯೋ ಕಾಪ್ ಸಿರಪ್ ಇಟ್ಟಿರೋ ಕೋಡ್ ವರ್ಡ್ಗಳು. ಇದೇನಪ್ಪ ಇದು, ಕಾಪ್ ಸಿರಪ್ಗಳಲ್ಲೂ ನಶೆ ಇರುತ್ತಾ? ಹೌದು, ಖಂಡಿತವಾಗಿಯೂ ಇರುತ್ತೆ. ಕೆಮ್ಮು ಬಂದಾಗ ಡಾಕ್ಟರ್ಗಳು ನಿಮಗೆ ಬರೆದು ಕೊಡುವ ಅಥವಾ ಚಿಕ್ಕ ಹುಡುಗ ಮೆಡಿಕಲ್ ಸ್ಟೋರ್ಗೆ ಹೋದ್ರೂ ಕೂಡ ಸಿಗುವ ಈ ಸಿರಪ್ಗಳ ಸುರಕ್ಷಿತವಾದ ಡೋಸೇಜ್ 5ರಿಂದ 10 ml ಮಾತ್ರ ಆಗಿರುತ್ತೆ. ಸ್ನೇಹಿತರೆ, 40ರಿಂದ 50 ರೂಪಾಯಿಗೆಲ್ಲ ಸಿಗೋ ಈ ಸಿರಪ್ ಬಾಟಲ್ನ ಪೂರ್ತಿ ಕುಡಿದ್ಬಿಟ್ರೆ ಭ್ರಮೆಯಲ್ಲಿ ತೇಲಾಡಿದ ಅನುಭವ ಉಂಟಾಗುತ್ತೆ. ಏನಪ್ಪಾ ಇದು, ಹುಡುಗರು ಕಾಪ್ ಸಿರಪ್ ಅಲ್ಲೂ ನಶೆ ಏರ್ಸ್ಕೊತವ್ರೆ ಅಂತ ಅನ್ಕೊಂಡು ನೀವೇನಾದ್ರೂ ಡ್ರಗ್ ಅಬ್ಯೂಸ್ ಬಗ್ಗೆ ಗೂಗಲ್ ನಲ್ಲಿ ಸ್ವಲ್ಪ ಕಣ್ಣಾಯಿಸಿದ್ರೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ನಡೆಯುವ ಡ್ರಗ್ ಕೇಸ್ಗಳ ಬಗ್ಗೆ ನಮ್ಮ ಕನ್ನಡ ಪತ್ರಿಕೆಗಳೇ ವರದಿ ಮಾಡಿರೋ ಸುದ್ದಿಗಳು ನಿಮಗೆ ಶಾಕ್ ಕೊಡ್ತವೆ. ನಮ್ಮ ದೇಶದಲ್ಲಿ ಮಾದಕ ವ್ಯಸನದ ವಿರುದ್ಧ ಕಟ್ಟುನಿಟ್ಟಿನ ಕಾನೂನುಗಳೇನೋ ಇವೆ, ಆದ್ರೂ ಕೂಡ ಮಾದಕ ವ್ಯಸನವು ಭಾರತದ ಅತಿ ದೊಡ್ಡ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಾನೂನು ಇದ್ರೇನು ಇಲ್ಲದಿದ್ರೇನು ನಮ್ಮ ನವ ಯುವಕ ಯುವತಿಯರಿಗೆ ಕೆಟ್ಟು ಕರೆ ಹಿಡಿಯೋದು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಯಾವುದು ಕಾನೂನು ಬಾಹಿರ ಕೆಲಸ ಆಗಿರುತ್ತೋ ಅಥವಾ ಯಾವ ಕೆಲಸ ಸಮಾಜಕ್ಕೆ ಕೇಡನ್ನ ಉಂಟು ಮಾಡುತ್ತೋ ಆ ಕೆಲಸವನ್ನ ಮಾಡೋಕೆ ಅವರಿಗೆ ತುಂಬಾ ಇಷ್ಟ. ಗೆಳೆಯರೇ, ವಿಶ್ವಸಂಸ್ಥೆಯ ಭಾಗವಾಗಿರುವ UNODCಯ ಮೂಲಗಳ ಪ್ರಕಾರ ಭಾರತದಲ್ಲಿ 1 ಕೋಟಿಗೂ ಹೆಚ್ಚು ಜನ ಡ್ರಗ್ ಅಡಿಕ್ಟ್ಗಳು ಇದ್ದಾರಂತೆ. ಇವರಲ್ಲಿ ಹೆಚ್ಚಿನವರು 15ರಿಂದ 35 ವರ್ಷದ ವಯಸ್ಸಿನ ಯುವಕರು. ಯೋಚನೆ ಮಾಡಿ, 1 ಕೋಟಿ ಜನ ತಾವು ಕಲ್ತಿದ್ದನ್ನ ವರ್ಷಕ್ಕೆ ಇಬ್ಬರಿಗೆ ಕಲಿಸಿದ್ರು ಕೂಡ ವರ್ಷಕ್ಕೆ 2 ಕೋಟಿ ಡ್ರಗ್ ಅಡಿಕ್ಟ್ಗಳು ಹೆಚ್ಚಾಗ್ತಾ ಹೋಗ್ತಾರೆ. ನಮ್ಮ ದೇಶದ ಯುವಕರು ಅಡಿಕ್ಟ್ ಆಗಿರುವ ಮನೆ ಪಕ್ಕದ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುವ ಟಾಪ್ 4 ಔಷಧಿಗಳ ಬಗ್ಗೆ ಹೇಳ್ತೀನಿ ಕೇಳಿ. ಮೊದಲನೆಯದು THC ಅಂದ್ರೆ ಟೆಟ್ರಾ ಹೈಡ್ರೋ ಕ್ಯಾನಬಿನಾಲ್ ಅಂತ. ಸ್ನೇಹಿತರೆ, ಗಾಂಜಾದಲ್ಲಿ ಡೆಲ್ಟಾ-9 ಟೆಟ್ರಾ ಹೈಡ್ರೋ ಕ್ಯಾನಬಿನಾಲ್ ಎಂಬ ಮಾಲಿಕ್ಯೂಲ್ ಇರುತ್ತೆ. ಇದರಿಂದ ಔಷಧಿಗಳನ್ನ ತಯಾರಿಸ್ತಾರೆ. ಈ ಔಷಧಿಗಳನ್ನ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಮಾಡುವ ಕೀಮೋಥೆರಪಿಯಿಂದ ಉಂಟಾದ ತಲೆ ಸುತ್ತು ಮತ್ತೆ ವಾಂತಿಯನ್ನ ನಿಲ್ಲಿಸಲು ಬಳಸ್ತಾರೆ. ಹಾಗೆ ಮಲ್ಟಿಪಲ್ ಸ್ಲೆರೋಸಿಸ್ ನಿಂದ ಉಂಟಾಗುವ ನೋವಿಗೂ ಕೂಡ ಬಳಸ್ತಾರೆ. ಮತ್ತೆ ಆಂಕ್ಸೈಟಿ ಹಾಗೂ ನಿದ್ರಾಹೀನತೆಯನ್ನ ನಿರ್ಮೂಲನೆ ಮಾಡಲು ಕೂಡ ಬಳಸ್ತಾರೆ. ಈ ಔಷಧಿಗಳನ್ನ ಸೇವಿಸಿದಾಗ ಸೈಕೋಡೆಲಿಕ್ ಎಫೆಕ್ಟ್ ಅನ್ನ ಉಂಟು ಮಾಡುತ್ತೆ, ಅಂದ್ರೆ ಭ್ರಾಂತಿಯನ್ನ ಉಂಟು ಮಾಡುತ್ತೆ. ಮನಸ್ಸಿಗೆ ಹಾಯಿ ಅನಿಸುತ್ತೆ. ಆದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದವರು ಇದನ್ನ ಸೇವಿಸಿದ್ರೆ ಆರೋಗ್ಯವಾಗಿರುವ ವ್ಯಕ್ತಿಯನ್ನ ಮನೋವಿಕಾರಿಯನ್ನಾಗಿ ಮಾಡಿಬಿಡುತ್ತೆ. ಹಾಗೂ ಇದನ್ನ ಸೇವಿಸುವ ವ್ಯಕ್ತಿ ನೆನಪಿನ ಶಕ್ತಿಯನ್ನು ಕೂಡ ಕಳ್ಕೋಬಹುದು ಮತ್ತೆ ಸಾವನ್ನಪ್ಪಬಹುದು. ಹಾಗೂ ಇದನ್ನ ಸೇವಿಸುವುದನ್ನೇ ಒಂದು ಚಟವನ್ನಾಗಿ ಮಾಡ್ಕೋಬಹುದು. ಎರಡನೆಯದು ಆಂಫೆಟಮೈನ್ ಟೈಪ್ ಸ್ಟಿಮ್ಯುಲೆಂಟ್ಸ್. ಈ ಔಷಧವನ್ನ ADHD ಮತ್ತೆ ನಾರ್ಕೋಲೆಪ್ಸಿ ಕಾಯಿಲೆಗಳಲ್ಲಿ ಬಳಸ್ತಾರೆ. ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಅಂದ್ರೆ ಅಜಾಗರೂಕತೆ, ಅತಿಯಾದ ಚಟುವಟಿಕೆ ಮತ್ತೆ ಆಗಾಗ್ಗೆ ಅನುಚಿತವಾಗಿ ಸುತ್ತಾಡೋದು, ಚಡಪಡಿಸೋದು ಅಥವಾ ಅತಿಯಾಗಿ ಮಾತನಾಡೋದು ಮತ್ತೆ ಇತರರ ಮೇಲೆ ಹಸ್ತಕ್ಷೇಪ ಮಾಡುವುದು. ನಾರ್ಕೋಲೆಪ್ಸಿ ಅಂದ್ರೆ ಅತಿಯಾಗಿ ನಿದ್ರೆ ಮಾಡುವ ಕಾಯಿಲೆ. ಸ್ನೇಹಿತರೆ, ಆಂಫೆಟಮೈನ್ಗಳು ಉತ್ತೇಜಕಾರಕ ಔಷಧಗಳಾಗಿರುವ ಕಾರಣ ಈ ಕಾಯಿಲೆಗಳಿಗೆ ಬಳಸ್ತಾರೆ. ಇವು ನಿಮ್ಮ ಮೆದುಳು ಮತ್ತು ದೇಹದ ನಡುವಿನ ಸಂದೇಶಗಳನ್ನ ವೇಗವಾಗಿ ಚಲಿಸುವಂತೆ ಮಾಡ್ತವೆ. ಈ ಔಷಧಗಳನ್ನ ತೆಗೆದುಕೊಂಡ ಜನ ಹೆಚ್ಚು ಜಾಗರೂಕರಾಗಿರ್ತಾರೆ ಮತ್ತೆ ದೈಹಿಕವಾಗಿ ಅಲರ್ಟ್ ಆಗಿರ್ತಾರೆ. ಆದರೆ ಈ ಔಷಧವನ್ನ ಯುವಕರು ಪರೀಕ್ಷೆ ಸಮಯದಲ್ಲಿ ಬಳಸ್ತಾರೆ. ಇನ್ನ ಕೆಲವರು ಕ್ರೀಡೆಗಳಲ್ಲಿ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಇವುಗಳನ್ನ ಬಳಸ್ತಾರೆ. ಈ ಆಂಫೆಟಮೈನ್ಗಳ ಅತಿಯಾದ ಬಳಕೆಯು ಹೃದಯ ಸಂಬಂಧಿ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ ಮತ್ತೆ ಮನೋವಿಕಾರಗಳಂತ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುವ ಕಾರಣ ನಮ್ಮ ದೇಶದಲ್ಲಿ ಇದನ್ನ ಬ್ಯಾನ್ ಮಾಡಲಾಗಿದೆ. ಆದ್ರೂ ಕೂಡ ಥೈಲ್ಯಾಂಡ್, ಲಾವೋಸ್ ಮತ್ತೆ ಮಯನ್ಮಾರ್ ಈ 3 ದೇಶಗಳ ಗಡಿಗಳು ಸಂಧಿಸುವ ಗೋಲ್ಡನ್ ಟ್ರಯಾಂಗಲ್ ಪ್ರದೇಶದಿಂದ ಭಾರತಕ್ಕೆ ಈ ಔಷಧವನ್ನ ಹೆಚ್ಚಾಗಿ ಕಳ್ಳ ಸಾಗಾಣಿಕೆ ಮಾಡಲಾಗ್ತಿದೆ. ಮೂರನೇದು ಸೆಡೇಟಿವ್ಸ್ ಅಂದ್ರೆ ನಿದ್ರೆ ಮಾತ್ರೆಗಳು. ಗೆಳೆಯರೇ, ವೈದ್ಯಕೀಯವಾಗಿ ಈ ಔಷಧಿಗಳನ್ನ ಪ್ಯಾನಿಕ್ ಅಟ್ಯಾಕ್, ನಿದ್ರಾಹೀನತೆ ಮತ್ತು ಆಂಕ್ಸೈಟಿ ಅಂತಹ ಕಾಯಿಲೆಗಳಲ್ಲಿ ಬಳಸ್ತಾರೆ. ಈ ಔಷಧಿಗಳು ದೇಹದಾದ್ಯಂತ ನರಗಳ ಚಟುವಟಿಕೆಯನ್ನ ನಿಧಾನಗೊಳಿಸ್ತವೆ, ಹೃದಯ ಬಡಿತ, ಉಸಿರಾಟವನ್ನ ಕಡಿಮೆ ಮಾಡಿ ನಿದ್ರೆ ಬರುವಂತೆ ಮಾಡ್ತವೆ ಹಾಗೂ ವಿಶ್ರಾಂತಿ ಮತ್ತೆ ಶಾಂತತೆಯ ಭಾವನೆಯನ್ನ ನೀಡ್ತವೆ. ಈ ಔಷಧಿಗಳನ್ನ ಬಳಸ್ತಾ ದೇಹ ರೆಸಿಸ್ಟೆನ್ಸ್ ಪಡ್ಕೊಂಡ್ಬಿಡುತ್ತೆ. ಇದರಿಂದಾಗಿ ನಿದ್ರೆ ಬರಲು ಹೆಚ್ಚು ಮಾತ್ರೆಗಳನ್ನ ಸೇವಿಸಬೇಕಾಗುತ್ತೆ. ಇದು ಅತಿಯಾಗಿ ಸಾವಿಗೆ ಕಾರಣವಾಗುತ್ತೆ. 4ನೇದು ನಾರ್ಕೋಟಿಕ್ಸ್ ಮತ್ತು ಓಪಿಯಾಯ್ಡ್ಸ್. ಸ್ನೇಹಿತರೆ, ನಾರ್ಕೋಟಿಕ್ಸ್ ಅಂದ್ರೆ ಈ ಔಷಧಿಗಳು ಮೆದುಳಿನ ಕೇಂದ್ರ ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರ್ತವೆ. ಇವು ಮೆದುಳಿನ ಕಾರ್ಯನಿರ್ವಹಣೆಯನ್ನು ಕೂಡ ಬದಲಾಯಿಸುವ ಶಕ್ತಿಯನ್ನು ಹೊಂದಿರ್ತವೆ. ಹಾಗೆ ಹೆರಾಯಿನ್, ಅಫೀಮ್, ಮಾರ್ಫಿನ್ ಮತ್ತೆ ಕೋಡೈನ್ ನಂತಹ ಓಪಿಯಾಯ್ಡ್ ಗಳನ್ನ ಸಾಮಾನ್ಯವಾಗಿ ತೀವ್ರ ನೋವಿನ ಚಿಕಿತ್ಸೆಗೆ ಬಳಕೆ ಮಾಡ್ತಾರೆ. ಆದ್ರೆ ಇವುಗಳನ್ನ ನಶೇರಿಸಿಕೊಳ್ಳಲು ಬಳಸ್ಕೊಳ್ತಿದ್ದಾರೆ. ಈ ಔಷಧಿಗಳ ಡೋಸೇಜ್ ಏನಾದ್ರೂ ಅತಿ ಆದ್ರೆ ಸಾವಿಗೆ ಕಾರಣವಾಗ್ತವೆ. ಸ್ನೇಹಿತರೆ, 18 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳು ಕೂಡ ಈ ಡ್ರಗ್ಸ್ ಜಾಲದಲ್ಲಿ ಇರುವುದು ಆತಂಕಕಾರಿ ವಿಷಯವಾಗಿದೆ. ಹಾಗೆ ಮಕ್ಕಳ ಕೈಯಲ್ಲಿ ನೀವು ತೆಗೆದುಕೊಳ್ಳುವ ಔಷಧಿಗಳು ಸಿಗದಂತೆ ದೂರವಿಡಿ. ಸ್ನೇಹಿತರೆ, ಈ ಡ್ರಗ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಸಹಾಯಕ್ಕಾಗಿ 1933 ಮಾನಸ್ ಸಹಾಯವಾಣಿಗೆ ಕರೆ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು IMG ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.